ನೀವು ಕೂಡ ಆರಾಮಾಗಿ ಬೈ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ, ನಿಮಗೆ ಆಲ್ರೆಡಿ ತಮ್ಲೈನಲ್ಲಿ ನೋಡಿನೇ ಗೊತ್ತಾಗಿರುತ್ತೆ. ಮೀಶೋದಿಂದ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೆ. ಅದನ್ನ ನಾನು ಯೂಸ್ ಮಾಡಿ ರಿವ್ಯೂ ಹೇಳೋಣ ಅಂತ ಅಂದ್ಕೊಂಡು ಅದನ್ನು ಯೂಸ್ ಮಾಡ್ತಿದ್ದೀನಿ ತುಂಬ ದಿನದಿಂದ. ಆ ಪ್ರಾಡಕ್ಟ್ಸ್ನ ಇವತ್ತು ರಿವ್ಯೂ ಕೊಡ್ತಾ ಇದ್ದೀನಿ. ಆ ಪ್ರಾಡಕ್ಟ್ಸ್ನ ನಾನು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ದೆ, ಅದ್ರ ವಿಡಿಯೋನೂ ಇದೆ. ಆ ವಿಡಿಯೋ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಆ ವಿಡಿಯೋ ನಾನು ಯಾವಾಗ ವಿಡಿಯೋ ಮಾಡ್ಕೊಂಡಿದ್ದು ಅಂದರೆ, ನಾನಿನ್ನು ಫೇಸ್ ರಿವೀಲ್ ಮಾಡಿರಲಿಲ್ಲ, ಆವಾಗಲೇ ಶೂಟ್ ಮಾಡ್ಕೊಂಡಿದ್ದು. ಬಟ್ ಅದನ್ನು ಹಾಕೋಕ್ಕೆ ಆಗಿರಲಿಲ್ಲ, ಒಂದು ಸ್ವಲ್ಪ ಊರಿಗೆಲ್ಲನೂ ಕೂಡ ಹೋಗೋದಿತ್ತು, ಅದಕ್ಕೇ ಅಷ್ಟೊಂದಾಗಿ ಹಾಕಿರಲಿಲ್ಲ ವೀಡಿಯೋಸು. ಇನ್ಮೇಲೆ ವೀಡಿಯೋಸ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲು ಆ ವಿಡಿಯೋನ ಶೇರ್ ಮಾಡಿಬಿಡೋಣ, ತುಂಬ ದಿನ ಆದರೆ ನಿಮಗೂ ಕೂಡ ನೋಡೋಕೆ ಇಷ್ಟ ಆಗಲ್ಲ ಅಂತ ಹೇಳಿ ಮೊದಲು ಇವತ್ತು ಆ ವಿಡಿಯೋನ ಹಾಕಿಬಿಡ್ತೀನಿ. ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಅದ್ರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಇಷ್ಟ ಇದ್ದರೆ ನೀವು ಕೂಡ ಆರಾಮಾಗಿ ಬೈ ಮಾಡ್ಬೋದು. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಆವಾಗಲೇ ಹೇಳ್ದಾಗೆ ಈ ವಿಡಿಯೋನ ನಾನು ಇನ್ನೂ ಫೇಸ್ ರಿವೀಲ್ ಮಾಡಿರಲಿಲ್ಲ, ಆವಾಗಲೇ ಶೂಟ್ ಮಾಡ್ಕೊಂಡಿದ್ದೆ. ಬಟ್ ನಾನು ಯೂಸ್ ಮಾಡಿ ರಿವ್ಯೂ ಕೊಡೋಣ ಅಂತ ಹಂಗೆ ಅಂದ್ಕೊಂಡೆ. ಇವಾಗ ಯೂಸ್ ಮಾಡ್ತಿದ್ದೀನಲ್ವ, ಕ್ವಾಲಿಟಿ ಎಲ್ಲನೂ ಕೂಡ ಚೆನ್ನಾಗಿದೆ, ಅದಕ್ಕೇ ರಿವ್ಯೂ ವಿಡಿಯೋ ಮಾಡಿ ಹಾಕೋಣ ಅಂತ ಹಾಕ್ತಿದ್ದೀನಿ. ವಿಡಿಯೋ ಹಾಕೋದು ಒಂದು ಸ್ವಲ್ಪ ದಿನ ಡಿಲೇ ಆಯಿತು, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಅಷ್ಟೇ. ಮೊದಲೇದಾಗಿ ಅನ್ಬಾಕ್ಸಿಂಗ್ ಮಾಡ್ತಿರೋದು ಈ ಫ್ರಿಡ್ಜ್ ಕವರ್ ಮತ್ತು ಫ್ರಿಡ್ಜ್ ಮ್ಯಾಟು. ನನ್ನ ಹತ್ರ ಒಂದು ಹಳೇದು ಇತ್ತು, ರೆಡ್ ಕಲರ್ ಮೆರೂನ್ ಕಲರಲ್ಲಿತ್ತು. ಅದು ತರಿಸ್ಕೊಂಡು 1 ವರ್ಷ ಮೇಲೇ ಆಗಿಬಿಟ್ಟಿತ್ತು, ಒಂದು ಸ್ವಲ್ಪ ಹರಿದ್ಬಿಟ್ಟಿತ್ತು. ಅದಕ್ಕೇ ಈ ಸಲ ನಮ್ಮ ಫ್ರಿಡ್ಜ್ ಬ್ಲೂ ಇರೋದ್ರಿಂದ ಕವರ್ ಮತ್ತು ಮ್ಯಾಟ್ನು ಕೂಡ ನಾನು ಬ್ಲೂವಲ್ಲೇ ತರಿಸ್ಕೊಂಡೆ. ಇದ್ರ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ನಾನು ಪ್ರೈಸ್ನ ಹಾಕಿರ್ತೀನಿ ನೋಡಿ, ಅಲ್ಲೇ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಮರ್ತೋಗ್ಬಿಟ್ಟಿದ್ದೀನಿ ಪ್ರೈಸ್ ಎಷ್ಟು ಅಂತ. ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೋಬೋದು. ಸೆಕೆಂಡ್ನೇದು ಬಂದುಬಿಟ್ಟು ಚಾಪರು. ನನ್ನ ಹತ್ರ ಮೊದಲು ಚಿಕ್ಕದು ಚಾಪರ್ ಇತ್ತು, ಅದು ಯಾಕೋ ಒಂದು ಸ್ವಲ್ಪ ಜಾಸ್ತಿ ಕಟ್ ಮಾಡಬೇಕಾದ್ರೆ ಪದೇ ಪದೇ ಕಟ್ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ದೊಡ್ಡದು ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ದೊಡ್ಡದು ತರಿಸ್ಕೊಂಡಿದ್ದೀನಿ. ಇದ್ರ ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆರಾಮಾಗಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು, ಈ ಥರ ಚಾಪಿಂಗ್ ಮಾಡ್ಕೋಬೋದು. ಕರೆಂಟ್ ಹೋದಾಗ ಮಿಕ್ಸಿಗೆ ಹಾಕೋ ಐಟಮ್ಸ್ನ ಇದರಲ್ಲೂ ಕೂಡ ಚಾಪ್ ಮಾಡ್ಕೋಬೋದು. ಇನ್ನು ಅದು ಚಾಪ್ ಮಾಡ್ಕೊಳ್ಳೋದು. ಇನ್ನು ಇದು ಬಂದು ಮಜ್ಜಿಗೆ ಕಡಿಯೋದು, ಅದನ್ನು ಕೂಡ ಫ್ರೀಯಾಗಿಯೇ ಕೊಟ್ಟಿದ್ದಾರೆ ಇದರಲ್ಲಿ. ಇದನ್ನು ಕೂಡ ಸೆಟ್ ಮಾಡಿಕೊಂಡು ಮಜ್ಜಿಗೆ ಮಾಡ್ಕೋಬೋದು ಈಸಿಯಾಗಿ. ಇದ್ರ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ, ಆರಾಮಾಗಿ ಬೈ ಮಾಡ್ಬೋದು. ನನಗೂ ಇಷ್ಟ ಆಯಿತು. ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ, ಮನೇಲಿರೋರಿಗೆ ಏನಾದರೂ ಅರ್ಜೆಂಟಾಗಿ ಏನಾದರೂ ಕ್ವಿಕ್ಕಾಗಿ ಅಡುಗೆ ಮಾಡಬೇಕಂದಾಗ, ಕರೆಂಟ್ ಇಲ್ಲದಾಗ ಈಸಿಯಾಗಿ ಚಾಪ್ ಮಾಡ್ಕೊಳ್ಬೋದು. ಇನ್ನು ಥರ್ಡ್ ಒನ್ ಬಂದುಬಿಟ್ಟು ಚಾಪಿಂಗ್ ಬೋರ್ಡು. ನಾರ್ಮಲ್ಲಾಗಿ ಪ್ಲಾಸ್ಟಿಕ್ದು, ವುಡನ್ದು ಚಾಪಿಂಗ್ ಬೋರ್ಡ್ ಯೂಸ್ ಮಾಡ್ತಿದ್ದೆ, ಅದು ಯಾಕೋ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೇ ಈ ಸಲ ಒಂದು ಸ್ಟೀಲ್ದು ಚಾಪಿಂಗ್ ಬೋರ್ಡ್ ತರಿಸ್ಕೊಂಡ್ಬಿಟ್ರೆ ಲೈಫ್ ಟೈಮ್ ಯೂಸ್ ಮಾಡ್ಕೋಬೋದು. ಮತ್ತು ನಮಗೆ ಬೇಡ ಅಂದರೆ ಬೇರೆದೂ ಕೂಡ ತರಿಸ್ಕೋಬೋದು. ಪ್ಲಾಸ್ಟಿಕ್ ಮತ್ತು ವುಡನ್ಗಿಂತ ಸ್ಟೀಲ್ದೇ ಬೆಸ್ಟ್ ಅಂತ ಅನ್ನಿಸ್ತು, ಅದಕ್ಕೇ ಇದು ಸ್ಟೀಲ್ನ ತರಿಸ್ಕೊಂಡೆ. ಇದ್ರ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ನೀವು ಆಲ್ರೆಡಿ ನನ್ನ ವೀಡಿಯೋಸಲ್ಲಿ ನೋಡಿರ್ತೀರ, ಇದರಲ್ಲಿಟ್ಟು ಕಟ್ ಮಾಡೋದು ಎಲ್ಲನೂ ಕೂಡ. ಕೌಂಟರ್ ಟಾಪ್ಗೆ ನಾವು ಈ ಥರ ಹಾಕಿ ಆರಾಮಾಗಿ ಎಲ್ಲ ತರಕಾರಿ ಮತ್ತು ಚಪಾತಿನೂ ಕೂಡ ಆರಾಮಾಗಿ ಮಾಡ್ಕೋಬೋದು. ಚಿಕ್ಕದು ಕಾಣ್ತಾ ಇರ್ಬೋದು, ಆದರೆ ನೋಡೋದಕ್ಕೆ ಚಿಕ್ಕದಾಗಿಲ್ಲ, ದೊಡ್ಡದಾಗಿಯೇ ಇದೆ. ಎಲ್ಲ ತರಕಾರಿನೂ ಕೂಡ ಆರಾಮಾಗಿ ಕಟ್ ಮಾಡ್ಕೋಬೋದು. ಇದ್ರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಆರಾಮಾಗಿ ಬೈ ಮಾಡ್ಬೋದು. ಮತ್ತು ಪ್ರೈಸ್ ಕೂಡ ಜಾಸ್ತಿ ಇಲ್ಲ, ಕಡಿಮೆನೇ ಇದೆ. ಇನ್ನು 4ನೇದು ಬಂದುಬಿಟ್ಟು ಸ್ಟ್ಯಾಂಡು. ಈ ಥರ ಏನಾದರೂ ಕಂಟೈನರ್ ಬಾಕ್ಸ್ ಹಾಕಿಡೋದಕ್ಕೆ ಮತ್ತು ಚಪಾತಿ ಮಣಿ ಈ ಥರ ಇಡೋದಕ್ಕೇನು ಕೂಡ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ನೂ ಕೂಡ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಆ ಫೋಟೋ ಸಮೇತನ ಹಾಕಿರ್ತೀನಿ, ನೀವು ಒಂದು ಸಲ ಚೆಕ್ ಮಾಡಿ. ನಿಮಗೆ ಇಷ್ಟ ಇದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆರಾಮಾಗಿ ತೊಗೋಬೋದು. ಇದನ್ನು ತರಿಸ್ಬೇಕಾದ್ರೆ ನಾನು ಅಂದ್ಕೊತಿದ್ದೆ ಇದು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ, ಆದರೆ ಬಂದಮೇಲೆ ಗೊತ್ತಾಯಿತು ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ, ನಾವು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂತ ಅನ್ನಿಸ್ತು. ಇದನ್ನು ಕೂಡ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಬೈ ಮಾಡೋ ಹಾಗಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಬೈ ಮಾಡ್ಬೋದು. ಅಥವಾ ಮೀಶೋದಲ್ಲಿ ಹೋಗಿ ಸರ್ಚ್ ಕೊಟ್ರೂ ಕೂಡ ನಮಗೆ ಆರಾಮಾಗಿ ಬರುತ್ತೆ. ಇಷ್ಟು 4 ಪ್ರಾಡಕ್ಟ್ಸ್ನ ನಾನು ತರಿಸ್ಕೊಂಡಿರೋದು. ಇನ್ನು ಫ್ರಿಡ್ಜ್ ಕವರ್ಗೆ
ಫ್ರಿಜ್ ಕವರ್ಗೆ ಕವರೆಲ್ಲನೂ ಕೂಡ ಹಾಕಿ ಇನ್ನು ಇದರಲ್ಲಿ ಏನೇನು ಇಟ್ಕೋಬೇಕೋ ಅದನ್ನೆಲ್ಲನೂ ಕೂಡ ಇಟ್ಕೊಂಡೆ. ಇಲ್ಲ ಮ್ಯಾಟ್ ಗುಣ ಹಾಕಿದೆ. ಮೊದಲು ರೆಡ್ ಹಾಕಿದ ಮ್ಯಾಟ್ಗಿನ ಈ ಮ್ಯಾಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರಿಜ್ಗೆ. ಇನ್ನು ಈ ಸ್ಟ್ಯಾಂಡಲ್ಲಿ ಮೇಲೆ ಬೆಳ್ಳುಳ್ಳಿ ಪುಟ್ಟಿ ಮತ್ತು ಗ್ಲಾಸ್ ಜಾರು ಮತ್ತು ಈ ಥರ ಸಾಸಿವೆ ಜೀರಿಗೆ ಡಬ್ಬ ಈ ಥರ ಜೋಡಿಸ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಚಾಪಿಂಗ್ ಬೋರ್ಡ್ನ ಗೋಡೆಗೆ ಈ ಥರ ಸಿಗಾಕಿದ್ದೀನಿ. ಚಾಪರ್ನ ಅಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಪಾತ್ರೆ ಎಲ್ಲನೂ ಕೂಡ ಜೋಡಿಸ್ಕೊತೀವಲ್ವ ಅಲ್ಲಿ ಎಲ್ಲಾದರೂ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಆರಾಮಾಗಿ ಬೈ ಮಾಡ್ಬೋದು. ಇನ್ನು ಅಷ್ಟೇ ಮೀಶೋ ಪ್ರಾಡಕ್ಟ್ಸ್ ಅನ್ಬಾಕ್ಸಿಂಗ್ ವಿಡಿಯೋ ಕಂಪ್ಲೀಟ್ ಆಯಿತು. ಒಂದು ಚಿಕ್ಕ ವ್ಲಾಗು, ಸುಮ್ಮನೆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ, ನಿಮಗೂ ಯೂಸ್ ಆಗ್ಬೋದು ಅಂತ ಈ ವ್ಲಾಗಲ್ಲಿ ಆ್ಯಡ್ ಮಾಡಿದೆ ಅಷ್ಟೇ. ಇನ್ನು ಈ ಕಡೆಗೆ ವ್ಲಾಗ್ಗೆ ಬರೋದಾದರೆ ಪಂಚಮಿ ಹಬ್ಬ ಇತ್ತು ಅಲ್ವಾ, ಅದಕ್ಕೆ ನಾವು ಊರಿಗೆ ಹೋಗೋಕ್ಕೆ ಹಾಗೇ ಇರಲಿಲ್ಲ. ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸದಿಂದ ಪರ್ಸ್ನಲ್ ರೀಸನ್ಸಿಂದ ಊರಿಗೆ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೇ ಪಂಚಮಿ ಹಬ್ಬಕ್ಕೆ ಊರಿಂದ ನಮ್ಮತ್ತೆ ಪಂಚಮಿ ಹಬ್ಬಕ್ಕೆ ಉಂಡಿ ಎಲ್ಲನೂ ಕೂಡ ಮಾಡ್ತಾರಲ್ವ, ಗಾರ್ಗೆ, ಬೇಸನ್ ಉಂಡಿ, ರವಾ ಉಂಡಿ ಮತ್ತು ಶೇಂಗಾ ಉಂಡಿ ಮತ್ತು ಚಕ್ಲಿ ಎಲ್ಲನೂ ಕೂಡ ಕಳಿಸಿದ್ರು. ವರ್ಷ ಮಾಡ್ತೀವಿ. ವರ್ಷ ನಾವೇ ಹಾಲು ಹಾಕಕ್ಕೆ ಹೋದಾಗ ತೊಗೊಂಡು ಬರ್ತಿದ್ವಿ. ಈ ಸಲ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ನಮ್ಮ ಮಾವನೇ ಇಲ್ಲಿ ಬಂದು ಎಲ್ಲನೂ ಕೂಡ ಕೊಟ್ಟು ಹೋದರು. ಅವ್ರು ಇದ್ದಾಗ ವೀಡಿಯೋಸ್ ಮಾಡ್ಕೊಂಡಿಲ್ಲ, ಯಾಕಂದರೆ ಅವರು ಬಂದಾಗ ಅವ್ರನ್ನ ಒಂದು ಸ್ವಲ್ಪ ಕೇರ್ ಮಾಡಬೇಕು ಅಲ್ವಾ. ವೀಡಿಯೋ ಶೂಟ್ ಮಾಡ್ಕೊತ ಕುಂತ್ರೆ ಅವ್ರಿಗೂ ಕೂಡ ಬೇಜಾರಾಗಿಬಿಡುತ್ತೆ. ಅದಕ್ಕೇ ಅವರು ಕೊಟ್ಟು ಹೋದ್ಮೇಲೆ ಆಮೇಲೆ ನಾನು ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದು. ಅದಕ್ಕೇ ನಾನು ಇದು ರೆಸಿಪಿ ಏನೂ ಹಾಕಿರಲಿಲ್ಲ. ನಾವು ಹಬ್ಬನೂ ಈ ಸಲ ಮಾಡಿಲ್ಲ. ಇನ್ನೊಂದು ಸಲ ನೆಕ್ಸ್ಟು ಮುಂದಿನ ವರ್ಷ ಹಬ್ಬ ಯಾವ ಥರ ಮಾಡ್ತೀವಂತ ವ್ಲಾಗ್ ಮಾಡೋ ಹಾಗಿದ್ದರೆ ಮಾಡಿ ಹಾಕ್ತೀನಿ. ಈ ವರ್ಷ ಮಾಡೋಕ್ಕೆ ಆಗಿಲ್ಲ. ಇನ್ನು ಉಂಡಿ ಎಲ್ಲನೂ ಕೂಡ ಕಳಿಸಿದ್ರು ಅಲ್ವಾ, ಅದನ್ನ ಎಲ್ಲನೂ ಕೂಡ ಬೇರೆ ಬಾಕ್ಸಿಗೆ ಹಾಕಿಟ್ಕೊಂಡ್ಬಿಟ್ರೆ ಆಯಿತು ಅಂತ ಹೇಳಿ ಎಲ್ಲನೂ ಕೂಡ ಬೇರೆಗೆ ಬಾಕ್ಸಲ್ಲಿ ಹಾಕಿಡ್ತಿದ್ದೀನಿ. ನನ್ನ ಹಸ್ಬೆಂಡ್ಗೆ ಚಕ್ಲಿ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಇಷ್ಟ. ಅದಕ್ಕೇ ಚಕ್ಲಿ ಜಾಸ್ತಿ ಕಳಿಸಿದ್ದಾರೆ. ಸ್ವೀಟ್ ಯಾರೂ ಅಷ್ಟೊಂದಾಗಿ ತಿನ್ನಲ್ಲ ನಮ್ಮ ಮನೇಲಿ. ನಾನು ಅಷ್ಟು ತಿನ್ನಲ್ಲ, ನನ್ನ ಹಸ್ಬೆಂಡ್ ಕೂಡ ಜಾಸ್ತಿ ತಿನ್ನಲ್ಲ. ಅದಕ್ಕೇ ಒಂದು ಸ್ವಲ್ಪನೇ ತೊಗೊಂಡು ಬಂದಿದ್ವಿ. ಸ್ವಲ್ಪ ಅಂದ್ರೂ ಕೂಡ ಇದನ್ನು ತಿನ್ನೋದಕ್ಕೆ ಜಾಸ್ತಿ ದಿನ ಆಗುತ್ತೆ ನಮ್ಮ ಮನೇಲಿ. ನಿಮಗೆ ಇದರಲ್ಲಿ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ರೆಸಿಪಿನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಒಂದು ಸ್ವಲ್ಪ ಚಟ್ನಿ ಗುಣ ಖಾಲಿಯಾಗಿತ್ತು ಮನೇಲಿ, ನಿಂಬೆಕಾಯಿ ಚಟ್ನಿ, ಅದನ್ನು ಗುಣ ಕಳಿಸಿದ್ರು. ಅದನ್ನು ಕೂಡ ಎಲ್ಲನೂ ಕೂಡ ಬಾಕ್ಸಿಗೆ ಹಾಕಿ ಇಟ್ಕೊಂಡು ಇನ್ನು ಶುಕ್ರವಾರ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಬೆಳಿಗ್ಗೆ ಒಂದು ಸ್ವಲ್ಪ ತಲೆನೋಯ್ತಾ ಇತ್ತು ಅಂತ ಒಂದು ಕಪ್ ಟೀನ ಮಾಡಿಕೊಂಡು ಕುಡಿದು, ಇನ್ನು ಇವತ್ತು ನನ್ನ ಹಸ್ಬೆಂಡ್ ಬೆಳಿಗ್ಗೆ ಪೂಜೆ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೇ ನಾನಿಲ್ಲಿ ಬೇರೆ ಕೆಲಸನ ಮಾಡ್ತಿದ್ದೀನಿ. ನಾರ್ಮಲ್ ದಿನಗಳಲ್ಲಿ ನಾನೇ ಪೂಜೆ ಮಾಡಬೇಕಾದ್ರೆ ಬೆಳಿಗ್ಗೆ ಎದ್ದು ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ಪೂಜೆ ಮಾಡಿ ಅಡುಗೆ ಮಾಡೋಕ್ಕೆ ನಿಂತುಬಿಡ್ತೀನಿ. ಇವತ್ತು ನನ್ನ ಹಸ್ಬೆಂಡ್ ಪೂಜೆ ಮಾಡ್ತೀನಿ ಅಂದಿದ್ದರಿಂದ ನಾನು ಎಲ್ಲನೂ ಕೂಡ ಅಂಗಳಕ್ಕೆ ನೀರನ್ನ ನೀಟಾಗಿ ಹೊಡಿತಾ ಇದ್ದೀನಿ. ಹೆಂಗಿದ್ರೂ ನಳಕ್ಕೆ ನೀರು ಬಂದಿತ್ತು, ಎಲ್ಲನೂ ಕೂಡ ನೀಟಾಗಿ ನೀರು ಹೊಡೆದು ಬಿಡೋಣ ಅಂತ ಹೇಳಿ ಅಂಗಳಕ್ಕೆ ನೀರೆಲ್ಲನೂ ಕೂಡ ಹಾಕ್ತಿದ್ದೀನಿ. ನಾರ್ಮಲಾಗಿ ಮಾಪ್ ಮಾಡೋದಕ್ಕೂ ಈ ಥರ ನೀರು ಹಾಕಿದ್ರೇ ತುಂಬ ನೀಟಾಗಿ ಕಾಣುತ್ತೆ ಬಂಡೆ ಎಲ್ಲನೂ ಕೂಡ. ಅದಕ್ಕೇ ಒಂದು 2-3 ಬಕೆಟ್ ಚೆನ್ನಾಗಿ ನೀರನ್ನ ಎಲ್ಲನೂ ಕೂಡ ಹಾಕಿದ್ರೆ ಕ್ಲೀನಾಗಿ ಕಾಣುತ್ತೆ. ಇನ್ನು ನನ್ನ ಹಸ್ಬೆಂಡ್ ಪೂಜೆ ಮಾಡ್ತೀನಿ ಅಂದಿದ್ದರಿಂದ ಮೊದಲು ಈ ಥರ ಅಂಗಳಕ್ಕೆಲ್ಲನೂ ಕೂಡ ನೀರು ಹಾಕಿ ಆಮೇಲೆ ರಂಗೋಲಿ ಹಾಕಿ ಮಾಪ್ ಎಲ್ಲನೂ ಕೂಡ ಮಾಡಿ ಕೊಟ್ಟರೆ ಅವರು ಆರಾಮಾಗಿ ಪೂಜೆನ ಮಾಡಿಬಿಡ್ತಾರೆ. ಈ ಥರ ಎಲ್ಲ ಬಂಡೆಗಳನ್ನು ಕೂಡ ನೀಟಾಗಿ ನೀರೆಲ್ಲನೂ ಕೂಡ ಹಾಕಿದ್ದಾಯಿತು. ಇನ್ನು ಮಾಪ್ನೂ ಕೂಡ ಮಾಡಿಕೊಟ್ಟು ಇನ್ನು ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡೋದಕ್ಕೆ ಬಂದಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದಕ್ಕೆ ಏನೇನೆಲ್ಲ ಬೇಕೋ ಅದನ್ನೆಲ್ಲನೂ ಕೂಡ ಕಟ್ ಮಾಡ್ಕೊಳ್ಳೋದೇನು ವೀಡಿಯೋ ಮಾಡ್ಕೊಂಡಿಲ್ಲ ಜಾಸ್ತಿ. ಇನ್ನು ಈ ಕಡೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನ ಕಡಾಯಲ್ಲಿ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ನಾರ್ಮಲಾಗಿ ಬೆಂಡೆಕಾಯಿ ಪಲ್ಯ ಮಾಡೋದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ನಾನು ಯಾವ ಥರ ಕ್ವಿಕ್ಕಾಗಿ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಹಾಗೆಯೇ ಬೆಂಡೆಕಾಯಿ ಕಟ್ ಮಾಡಬೇಕಾದ್ರೆ ಒಂದು ಟಿಪ್ಸ್ನ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಆ ಟಿಪ್ಸ್ನ ಶೇರ್ ಮಾಡೋಕ್ಕಾಗಿರಲಿಲ್ಲ, ಇವಾಗ ಶೇರ್ ಮಾಡ್ತೀನಿ. ಬೆಂಡೆಕಾಯಿನ ಕಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಚಾಕುಗೆ ಎಣ್ಣೆ ಹಚ್ಚಿ ಕಟ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಜಿಡ್ಡು ಚಾಕುಗೆಲ್ಲನೂ ಕೂಡ ಹಚ್ಚಲ್ಲ. ಈ ರೀತಿ ಕಟ್ ಮಾಡಿ ಒಂದು ಸಲ ಟ್ರೈ ಮಾಡಿ. ಬೆಂಡೆಕಾಯಿ ಎಲ್ಲನೂ ಕೂಡ ಹುರ್ಕೊಂಡಿದ್ದು ಆದಮೇಲೆ ಅದೇ ಕಡೆಗೇ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಕಟ್ ಮಾಡ್ಕೊಂಡಿರೋ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ ಎಲ್ಲನೂ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊ ಸಾಫ್ಟ್ ಆಗೋ ತನಕ ನೀಟಾಗಿ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಫ್ರೈ ಮಾಡ್ಕೋಬೇಕು. ಆವಾಗಲೇ ಬೆಂಡೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾವುದೇ ಪಲ್ಯ ಆದ್ರೂ ಕೂಡ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ನನ್ನ ಪ್ರಕಾರ.
ಈ ಥರ ಎಲ್ಲನೂ ಕೂಡ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಹುರಿದು ಇಟ್ಕೊಂಡಿರ್ತೀವಲ್ವ ಆ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಕೂಡ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3-4 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಚಪಾತಿ, ರೊಟ್ಟಿ, ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ ಆಗೂ ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ ರೀತಿ ಬೆಂಡೆಕಾಯಿ ಪಲ್ಯ ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಬೆಂಡೆಕಾಯಿ ಪಲ್ಯ ಎಲ್ಲನೂ ಕೂಡ ಮಾಡ್ಕೊಂಡಿದ್ದಾದಮೇಲೆ ಚಪಾತಿನ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನನಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೇ ಯಾವುದೇ ರೀತಿಯ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.